ಮಾರ್ಕ್ ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿ ಕಿಚ್ಚ ಸುದೀಪ್ ಅವರು ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರೋ ಸಿನಿಮಾ. ಲಾಸ್ಟ್ ಇಯರ್ ಇದೇ ಆಕ್ಟರ್ ಡೈರೆಕ್ಟರ್ ಜೋಡಿಯ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿ ಆಡಿಯನ್ಸ್ ಕಡೆಯಿಂದಾನು ಸೈ ಅನಿಸ್ಕೊಂಡಿತ್ತು. ಮತ್ತೆ ಅದೇ ಕಾಂಬಿನೇಷನ್ ನ ಮಾರ್ಕ್ ಸಿನಿಮಾ ಹೇಗಿದೆ ಅಂತ ಫ್ಯಾನ್ ಶೋ ನೋಡ್ಕೊ ಬಂದ ನನಗೆ ಸಿನಿಮಾಲಿ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅಂತ ಮಾತಾಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಇನ್ನು ಈ ಸಿನಿಮಾದ ಕತೆ ವಿಚಾರಕ್ಕೆ ಬಂದ್ರೆ, ಟ್ರೇಲರ್ ಅಲ್ಲಿ ಆಲ್ರೆಡಿ ಹೇಳಿರೋ ಹಂಗೆ ಅಜಯ್ ಮಾರ್ಕಂಡೇಯ ಅಕ್ಕ ಮಾರ್ಕ್ ಒಬ್ಬ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್. ಅವನಿರೋ ಊರಲ್ಲಿ 18 ಜನ ಮಕ್ಕಳು ಕಿಡ್ನಾಪ್ ಆಗ್ತಾರೆ. ಅವ್ರಗಳನ್ನ ಕಿಡ್ನಾಪ್ ಮಾಡಿದ್ ಯಾರು, ಕಿಡ್ನಾಪ್ ಆಗಿರೋ ಮಕ್ಳುಗಳನ್ನ ಮಾರ್ಕ್ ಹೆಂಗ್ ಸೇವ್ ಮಾಡ್ತಾನೆ, ಅವನ್ಗೆ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಅನ್ನೋದನ್ನ ನೀವ್ ಈ ಸಿನಿಮಾ ನೋಡಿದ್ರೆ ತಿಳ್ಕೊದಿರಾ. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಹೇಳ್ಬೇಕು ಅಂದ್ರೆ, ಫಸ್ಟ್ ಹಾಫ್ ತುಂಬಾ ಡೀಸೆಂಟ್ ಆಗಿತ್ತು. ಸುದೀಪ್ ಅವರ ಪವರ್ಫುಲ್ ಎಂಟ್ರಿಯಿಂದ ಸ್ಟಾರ್ಟ್ ಆಗೋ ಸಿನಿಮಾ ಇಂಟರ್ವಲ್ ಬ್ಲಾಕ್ ವರ್ಗೂ ಒಂದೊಳ್ಳೆ ಸಸ್ಪೆನ್ಸ್ ನ ಹುಟ್ಟಾಕುತ್ತೆ. ಕಿಡ್ನಾಪ್ ಮಾಡಿದ್ ಯಾರು, ಏನಕ್ಕೆ, ಅವರ ಮೋಟಿವ್ ಏನು ಅಂತ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಆ ಸೀಕ್ವೆನ್ಸ್ ಗಳಿಗೆ ಸೂಟ್ ಆಗೋ ತರ 1 by 1 ಕ್ಯಾರೆಕ್ಟರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿದ ವೇ ಕೂಡ ಇಷ್ಟ ಆಯ್ತು. ಇನ್ನು ಕ್ಯಾರೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ಸುದೀಪ್ ಅವರ 1 man ಶೋ ಸಿನಿಮಾ. ಈ ಹಿಂದೆ ಬಂದ ಮ್ಯಾಕ್ಸ್ ಗಿಂತ ಈ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್, ಸ್ಟೈಲ್, ಸ್ವಾಗ್ ತುಂಬಾನೇ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಸಖತ್ ಖುಷಿ ಕೊಡುತ್ತೆ ಅವರ ಪರ್ಫಾರ್ಮೆನ್ಸ್. ಎಂಟ್ರಿಯಿಂದ ಕ್ಲೈಮ್ಯಾಕ್ಸ್ ವರ್ಗೂ ಕತೆಗೆ ಬೇಕಾಗಿರೋ ತರ ಓವರ್ ಆಲ್ ಮೂವಿನ ಅವ್ರ ಆಕ್ಟಿಂಗ್ ಇಂದ ಎಂಗೇಜಿಂಗ್ ಆಗಿ ಇಟ್ಟಿದ್ದಾರೆ. ಇನ್ನು ಮಿಕ್ಕಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಗಳು ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ನ ನೀಟ್ ಆಗಿ ನಿಭಾಯಿಸಿದ್ದಾರೆ. ಟೆಕ್ನಿಕಲಿ ಕೂಡ ಸಿನಿಮಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. 3 months ಟೈಮ್ ಅಲ್ಲಿ ಇಷ್ಟು ನೀಟಾಗಿ ಸಿನಿಮಾನ ಪ್ರೆಸೆಂಟ್ ಮಾಡಿರೋದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಓವರ್ ಆಲ್ ಮೂವಿ ಟೀಮ್ಗೆ. ಇನ್ನು ಅಜನೀಶ್ ಲೋಕನಾಥ್ ಅವರ ಬಿಜಿಎಂ ಡೀಸೆಂಟ್ ಆಗಿತ್ತು. ಸ್ವಲ್ಪ ರಿಪೀಟೆಡ್ ಬಿಜಿಎಂಸೇ ಆದ್ರೂ ಕತೆಗೆ ಸೂಟ್ ಆಗಿದೆ. ಸೈಕೋ ಸೈತಾನ್ ಇಂಟ್ರೊಡಕ್ಷನ್ ಸಾಂಗ್ ಇಷ್ಟ ಆಯ್ತು. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಹೇಳ್ಬೇಕು ಅಂದ್ರೆ, ಸೆಕೆಂಡ್ ಹಾಫ್ ಅಷ್ಟೊಂದೇನ್ ವರ್ಕ್ ಆಗ್ಲಿಲ್ಲ ನನಗೆ. ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡ್ತಾ ಇರೋ ಎಲ್ಲಾ ಮೂವೀಸ್ ಅಲ್ಲೂ ಇದೇ ಪ್ರಾಬ್ಲಮ್ ಆಗ್ತಿದೆ. ಫಸ್ಟ್ ಹಾಫ್ ನ ನರೇಷನ್ ಮೇಲೆ ಆಗ್ತಿರೋ ಎಫರ್ಟ್ ನ ಸೆಕೆಂಡ್ ಹಾಫ್ ಅಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಒಂದು ಸ್ಮೂತ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರೋ ಕತೆಗೆ ಮತ್ತೆ ಏನೋ ಎಕ್ಸ್ಟ್ರಾಸ್ ನ ಆಡ್ ಮಾಡಕ್ ಹೋಗಿ ಓವರ್ ಆಲ್ ಸಿನಿಮಾನ ಒಂದು ಆವರೇಜ್ ಮೂವಿ ಅಂತ ಹೇಳೋ ತರ ಮಾಡ್ಕೋತಾವ್ರೆ. ಅವಾಗ್ಲೇ ಹೇಳ್ದಂಗೆ 1 by 1 ಕ್ಯಾರೆಕ್ಟರ್ಸ್ ಗಳನ್ನ ಎಸ್ಟಾಬ್ಲಿಷ್ ಏನೋ ಮಾಡಿದ್ದಾರೆ. ಆದ್ರೆ ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ ಗಳಿಗೆ ನೀಟಾಗಿ ಕ್ಲೋಜರೇ ಕೊಟ್ಟಿಲ್ಲ. ಅಂಡ್ ಮುಖ್ಯವಾಗಿ ನನಗ್ ಪರ್ಸನಲಿ ಬೇಜಾರಾಗಿದ್ದು, ಕನ್ನಡದಲ್ಲೇ ತುಂಬಾ ಜನ ಒಳ್ಳೊಳ್ಳೆ ವಿಲನ್ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡೋ ಆಕ್ಟರ್ಸ್ ಇದ್ದಾಗ ಬೇರೆ ಲ್ಯಾಂಗ್ವೇಜ್ ಇಂದ ಯಾಕೆ ಕಾಸ್ಟ್ ಮಾಡ್ಕೋತೀರಾ? ಅವರ ಲಿಪ್ಸಿಂಕ್ಗೂ ಡಬ್ಬಿಂಗ್ಗೂ ಒಂದು ಚೂರು ಮ್ಯಾಚ್ ಆಗ್ಲಿಲ್ಲ. ಇಷ್ಟು ಈ ಮೂವಿ ನೋಡಿದ್ಮೇಲೆ ನನ್ಗನ್ಸಿದ್ದು, ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ನೀಟಾಗಿ ವರ್ಕ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅಬೌವ್ ಅವರೇಜ್ ಡೀಸೆಂಟ್ ವಾಚ್ ಮೂವಿ. ನೀವೇನಾದ್ರೂ ಈ ಮೂವಿ ನೋಡಿದ್ರೆ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.